ಜಯಮ್ಮ ಬರ್ರೆ ನಾನು ಸಂಘದ್ದು ದುಡ್ಡು ತಗೋಬೇಕು 50,000 ಲೋನ್ ಬರ್ಸಿದ್ದೆ ಮೊನ್ನೆ ದಿವಸನೇ ಹೋದ್ವಾರ ಬರ್ಸಿದ್ದೆ ಮೊನ್ನೆ ದಿವಸ ಫೋನ್ ಮಾಡಿ ಹೇಳಿದಾರೆ ಎಲ್ಲರನ್ನೂ ಕಲೆ ಹಾಕಮ್ಮ ಬೇಗ ಬತ್ತಿ ನಾವು ಬಂದೇಟ್ಕೆನೆ ಹೋಗ್ಬೇಕು ತಿರ್ಗ ನಮಗೆ ಬೇರೆ ಕಡೆ ಸಂಘ ಐತೆ ಎಲ್ಲರನ್ನೂ ಜೊತೆ ಮಾಡಿರು ಅಂತ ಹೇಳ್ಯಾರ ಬರ್ರಿ ಬೇಗ ಬೇಗ ಹೋಗೋಣ ಸಂಘಕ್ಕೆ ನಾನು ಲೋನ್ ಬರ್ಸಿದ್ದೀನಿ ತಿರ್ಗ ಆಮೇಲೆ ಅತ್ಲಾಗಿತ್ಲಾಗ ಒಬ್ಬೊಬ್ರು ಹೋಗ್ಬೇಡ್ರಿ ಹಾಂ ಲೋನ್ ಬರ್ಸಿದೀಯಾ ಮಣ್ಣಿನ ತಾಂಡೆಲೆ ತಾಯಿ ಫಸ್ಟೇ ಲೋನ ಅರ್ಧೈತಿ ಇನ್ನು ಅರ್ಧ ಬರ್ಧ ತೀರೈತಿ ಆಲೆ ತಿರು ಲೋನ್ ಬರ್ಸಿದ್ದೀನಿ ಅಂತೀಯ ಎಲ್ಲರನ್ನೂ ಒಂದ್ಸತಿ ಕೇಳ್ತಾಯಿ ನಮ್ದೇನೈತಿ ಎಲ್ಲರನ್ನೂ ಕೇಳಿ ಆಮೇಲಿಂದನ ಬರ್ಸುವಂತೆ ನಾನೊಬ್ಳು ಒಪ್ಪಿರಾಗುತ್ತೆ ಸಂಘದಾಗ 12 ಜನನೂ ಒಪ್ಪಿರ್ಬೇಕು ಹ್ಞೂ ಕರಿತೀನಿ ಅವ್ರಿಗೂ ಹೇಳ್ಬತ್ತೀನಿ ನೀನವ್ರು ಹೊತ್ತು ಮುಂಚೆ ರೆಡಿಯಾಗಿರಂತ ಎಂದೆ ನಾನು ಸಂಘಕ್ಕೆ ತಿರ್ಗಾ ಬರ್ಬೇಕಾರೆ ಬಾರೆ ಅಂತಂದ್ರೆ ಬರಲ್ಲ ನಾನು ದುಡ್ಡು ಕೊಟ್ಟು ಅದೇ ಬರ್ತೀನಿ ಅಂತ ಹೇಳ್ತೀಯ ಅದಕ್ಕೆ ಜಲ್ದಿ ಬಾ ಅಲ್ಲೇ ಒಂದು ಸ್ವಲ್ಪ ತಾಗುತ್ತೆ ತಿರ್ಗಾ ಅದೇ ಬರ್ಬೇಡ ಸರ್ ಜಲ್ದಿ ಕರ್ಕೊಂಬರಮ್ಮ ಎಲ್ಲರನ್ನೂ ಅಂತ ಹೇಳಿದ್ದಾರೆ ಜಲ್ದಿ ಹೋಗೋಣ ಬರ್ರಿ ಸಂಘಕ್ಕೆ ಏನು ವಿಜಯಮ್ಮನ್ನು ಜಯಮ್ಮ ಮಾತಾಡ್ತಾ ನಿಂತ್ಕೊಂಬಿಟ್ರಿ ಸಂಘಕ್ಕೆ ಹೋಗಲ್ವೇ ಇವತ್ತು ಸಂಘ ಐತೆ ಬೇಗ ಹೋಗೋಣ ಬರ್ರಿ ನಾವೆಲ್ಲ ಯಾರಿಗ ಕೂಲಿ ಹೇಳಿದ್ವಿ ಜಲ್ದು ತಿರ್ಗಾ ನಾವು ಬರಲ್ಲ ನೋಡು ಆಮೇಲೆ ನಾವು ಕೂಲಿಗೆ ಹೋಗ್ಬೇಕು ಇಲ್ಲಾಂದ್ರೆ ದುಡ್ಡು ಯಾರ ಕೈಗಾನ ಕೊಟ್ಟು ಬರ್ತೀನಿ ನೀವೇ ಕೊಡ್ತೀರಾ ಕೊಡ್ತೀನಿ ಅಯ್ಯೋ ಹಂಗೆ ಮಾಡಬೇಡ್ರಿ ತಾಯಿ ನಾನು ಲೋನ್ ಬರೆಸ್ತೀನಿ ಇವಾಗ 50,000 ಕೊಡ್ರಿ ಅಂತ ಕೇಳಿದೆ ಸರ್ ಅದಕ್ಕೆ ನೀವು 12 ಜನನ ಜೊತೆ ಮಾಡಿರಿ ಬೇಗ ನಾನು ಅಲ್ಲೆಲ್ಲ ಇನ್ನೊಂದು ಸಂಘ ಐತೆ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ನೀವು ಸಂಘದಾಗೆಲ್ಲ ಜಲ್ದಿ ಜನನೆಲ್ಲ ರೆಡಿ ಮಾಡಮ್ಮ ಜಲ್ದಿ ಬಂದೇಟ್ಗೆ ಬರಿತೀನಿ ಅಂತ ಹೇಳಿದಾರೆ ಬರ್ರಿ ಹೋಗೋಣ ಜಲ್ದು ಹಾಂ ಲೋನ್ ಬರೆಸ್ತೀಯ 50,000ನ ಮಣ್ಣಿನ ತಾಂಡೆಲೆ ತಾಯಿ ನಾಳೆ 50,000 ಲೋನ್ ಬರೆಸ್ತೀನಿ ಅಂತೆ ಮೊನ್ನೆನೇ 70,000 ರೂಪಾಯಿ ತಾಂಡಿದೀಯ ಅದನ್ನೇ ಕಟ್ಟೋಕ್ಕಾಗಲ್ಲ ನಿನ್ನ ಕೈಲೇ ತಿರ್ಗಾ 50,000 ತಾಂಡ್ರದು ಹೆಂಗೆ ಕಟ್ತೀಯ ತಾಯಿ ನೀನು 2 ದಿನ ಕಟ್ತೀಯ ಆಲೆ 3ನೇ ವಾರದಾಗ ಇರಲ್ಲ ಅಯ್ಯೋ ನಾನು ಅದನ್ನೇ ಕಣ ನಿನ್ನ ಕೈಯ ಹೇಳಿದ್ದು ಆದರೆ ಈ ವಿಜಯಮ್ಮ ನಾನು ತಾಂತೀನಿ ಅಂತಂಬುತ್ತೆ ನೋಡಿ ಹೇಳಿದ್ರೆ ಕೇಳಲ್ಲ ಮೇಲೆ ಲೋನ್ ಬರ್ಸತ್ತಂತ ಇವಾಗ ನಾವು ತಿರ್ಗ ನಮ್ಮ ತಗೋ ದುಡ್ಡಿರಲ್ಲ ಮೇಲೆ ತಾಮುತ್ತೆ 3ನೇ ವಾರದಾಗ ಅದೇ ಕಟ್ಟೋದೇ ಇಲ್ಲ 1 ವಾರ 2 ವಾರ ಕಟ್ಟಿ ಅದೇ ಸುಮ್ಮನಾಗಿ ತಿರ್ಗ ಕೈ ಕೊಡುತ್ತೆ ಹೇಳಿದ್ರೆ ಕೇಳಲ್ಲ ಎಲ್ಲರೂ ಒಪ್ಕಿರೇ ಬರಸ್ರಿ ಇಲ್ಲಾಂದ್ರೆ ಬರ್ಸಕ್ಕೆ ಹೋಗ್ಬೇಡ್ರಿ ನಾನೆಲ್ಲ ಹಂಗೆ ಮಾಡಿದ್ದೀನಿ ನಾನು ಗನವ ಕಟ್ಕೊಂಡು ಹೋಗ್ತೀನಿ ಕೊಡಿಸ್ರಿ ನೀನು ನಮಗೆ ಹುಡುಗರಿಗೆಲ್ಲ ಇವಾಗ ಸ್ಕೂಲ್ ಬಂದೈತಲ್ಲ ಪುಸ್ತಕ ಬ್ಯಾಗು ಅವೆಲ್ಲ ಕೊಡಿಸ್ಬೇಕು ನಮ್ಮ ಹುಡುಗರಿಗೆ ಅದಕ್ಕೆ ನನಗೆ ಯಾರನ್ನೂ ಕೇಳೋಕ್ಕೋಗಾನೆ ಜನಗಳನ್ನ ಅದಕ್ಕೆ ಸಂಘದಾಗ ಬರೆಸ್ತೀನಿ ತಗೊಂಡು ಕೊಡಿಸ್ತೀನಿ ನಮ್ಮ ಹುಡುಗರಿಗೆಲ್ಲ ಹಂಗೆ ಮಾಡಬೇಡ್ರಿ ಕಣೆ ತಾಯಿ ಕೊಡಿಸ್ರಿ ನನಗೂ ಕಟ್ಕೊಂಡು ಹೋಗ್ತೀನಿ ನಾನೆಲ್ಲ ಕೂಲಿ ಪಾಲೆ ಹೋಗಿ ಕಟ್ತೀನಿ ನಡಿಯಂತ ಎಂಥದ ಆಗುತ್ತೆ ಸಂಘಕ್ಕೆ ಹೋದಾಗ ಸಿದ್ದಜ್ಜಿನೂ ಬರ್ತೈತಲ್ಲ ಅಜ್ಜಿನೂ ಕೇಳು ಒಂದು ಸತಿನ ತಿರ್ಗಾ ಅಲ್ಲಿಗೆ ಹೋದಾಗ ಗುಯ್ಯ ಭಯ ಅಂತಾರೆ ಎಲ್ಲರೂ ನೀನೆಲ್ಲರನ್ನೂ ಒಪ್ಪಿಸಿ ಬರೆಸ್ಬೇಕು ತಾನೆ ಮುಂಚೆಗೆ ಆಲೆಕ್ಕೆ ಹೇಳ್ಬಿಟ್ಟಿದ್ಯಾ ಸರ್ಗೆಲ್ಲನ ಸಿದ್ದಜ್ಜಿನ ಒಂದು ಸತಿ ಕೇಳ್ತೀನಿ ತಡಿ ಸಿದ್ದಜ್ಜಿನೂ ಕೇಳಿರೆ ಎಲ್ಲರೂ ಒಪ್ಪಿರು ಮಾತ್ರ ಬರ್ಸ ತಾಯಿ ಇಲ್ಲಾಂದರೆ ನಾವು ಕಟ್ಟೋಕ್ಕಾಗಲ್ಲ ನಮ್ಮವೇ ನಾವು ಕಟ್ಟಿದ್ರೆ ಸಾಕಾಗುತ್ತೆ ಸಂಘಕ್ಕೆ ನಾವು ಬೇರೆಯವ್ರದ್ದೆಲ್ಲ ಎಲ್ಲಿ ತಂದು ಕಟ್ಟ ನಮ್ಮ ತಾಯಿ ನೀವು ಹೇಳಲ್ಲ ಕೇಳಲ್ಲ ಸುಮ್ಮನೆ ಹಂಗೆ ಬರೆಸ್ತೀರ 1 ವಾರ ಕಟ್ತೀರ 3ನೇ ವಾರದಾಗ ಅಲ್ಲೇ ಇರೋದೇ ಇಲ್ಲ ನಾವು ಹುಡಿಕೊಂಡು ಬರ್ಬೇಕು ನಾವು ಕೂಲಿ ಹೋಗೋರು ಎಲ್ಲ ನಿಮಗೆ ಕಾತ್ಕೊಂಡು ಕೂಕೋಬೇಕು ಇಲ್ಲ ನಿಮ್ಮವಾಗ ಕಟ್ಬೇಕು ನಾವೇ ಅಂತಾರ ನಾವು ಒಬ್ಬೊಬ್ಬರೇ ದುಡಿಯೋ ನಂದು ಯಾವಾಗ ಕಟ್ಟಿದೀಯ ನೀನು ಹಂಗಂತ ಹೇಳ್ತೀಯ ನಂಗೆ ಅನ್ವಾಗಿ ದುಡ್ಡಿಲ್ಲ ಅಂದ್ರೆ ಜೋಡ್ಸಾದ್ರೂ ಕೊಡ್ತೀನಿ ಏನು 1 ಗಂಟೆ ಲೇಟ್ ಆಗುತ್ತೆ ಅಷ್ಟೇ 1 ವಾರ ನಾನು ಕಟ್ತೀನಿ ಸುಮ್ಮನೆ ಕೊಡಿಸ್ರ ಮತ್ತಾಯಿರ ನಿಮ್ಗೆ ಹಂಗೆ ಮಾಡಬೇಡ್ರಿ ನೀವು ಏನ್ರಿ ಅಮ್ಮ ಎಲ್ಲ ನಿಂತ್ಕೊಂಡ್ಬಿಟ್ರಿ ಹೊತ್ತು ಮುಂಚೆ ಸಂಘಕ್ಕೆ ಬಂದಿದ್ರೆ ಹೊತ್ತು ಮುಂಚೆ ಹೆಂಗೆ ಕಟ್ಟೋದು ಮುಗಿತೈತಮ್ಮ ನಾವು ಹೊಲ್ದಾಗ ಹೊತ್ತಿ ಗಿಡದ ಕಳೆ ತೆಗಿಬೇಕು ಹೆಂಗೆ ಬಂದುಬಿಟ್ರಲ್ಲ ಬಿಡ್ರತ್ತ ಹೊತ್ತು ಮುಂಚೆ ಬಂದು ಇರ್ಬೋರ ಅಂತ ಹಸರು ಬರೋದಕ್ಕೆ ಯಾರ ಕೈಗಾನ ಒಬ್ರ ಕೈ ಕೊಡ್ತೀನಿ ಕಲೆಕ್ಟ್ ಮಾಡ್ಕೇಳ್ರಿ ದುಡ್ಡೆಲ್ಲನ ಅಜ್ಜಿ ಸಿದ್ದಜ್ಜಿ ಈ ವಿಜಯಮ್ಮ ಲೋನ್ ತಗೋತಂತ 50,000ನ ಮೊನ್ನೆನ ತಾಂಡಿದಾಳೆ ಮಾಲೆ 50,000 ನಾನು ಲೋನ್ ಕೊಡಿಸ್ರಿ ಅಂತ ಹೇಳ್ತಿದ್ದಾಳೆ ಹೆಂಗೆ ಮಾಡ್ತೀರಿ ನೋಡ್ರಮ್ಮ ತಾಯಿ ನಮ್ಮ ತಾಯಿಯನ್ನು ದುಡ್ಡಿರಲ್ಲ ಕಟ್ಟೋಕ್ಕೆ ನೀವೇನಿವಾಗ ಕೊಡಿಸ್ತೀರ ಆಮೇಲೆ ಹಾಕಿ ಅಂತೀರ ನಾವೆಲ್ಲ ಒಬ್ಬೊಬ್ರು ದುಡಿಯೋದು ಅಪಾಟ ಆಗುತ್ತೆ ಸಂಘಕ್ಕೆ ಹ್ಞೂನಜ್ಜಿ ಇವಾಗಲೇ ಯೋಚನೆ ಮಾಡಿ ಕೊಡಿಸ್ರಿ ದುಡ್ಡ ಕೊಡಿಸ್ಬೇಕಾದ್ರೆ ಆಮೇಲೆ ನೀನು ಕೊಟ್ಟೆ ಕೊಟ್ಟೆ ಅಂತ ಅಂದ್ಬೇಡ ನಾವು ಕಟ್ಟೋದು ನಮ್ಮದು ನಾವು ಕಟ್ಟಿದ್ರೆ ಸಾಕಾಗುತ್ತೆ ಆಮೇಲೆ ಇವಾಗಲೇ ಹೇಳ್ತೀವಿ ಅವಾಗಾಗ ಸಿಟ್ಟು ಹೀಗೆ ಆಗ್ರಿ ಆಮೇಲಿಂದ ನಮ್ಮ ಕೈಲೇ ಕಟ್ಟೋಕ್ಕಾಗಲ್ಲ ಅಯ್ಯೋ ಬಿಡ್ರಿ ತಾಯಿ ನೀವೇನು ಯಾಕಂಗೆ ಒಬ್ರ ಮೇಲೆ ಒಬ್ರು ಹೇಳ್ತಿದ್ದೀರ ಕೊಡಿಸ್ತಿದ್ರಿ ಏನು ಬೇಡತ್ತೀರ ಯಾರ ತಗೊಂಡು ಇಸ್ಕೊಂತೀರಿ ಏನು ಹಂಗೆ ತಲಾ ಹಾಕೋ ನಾನು ಮಾತಾಡ್ತೀರಾ ನೀವು ಹಂಗೇನೆ ನೀವು ನಿಮಗೂ ಒಂದು ಕಾಲ ಗೊತ್ತೈತೆ ಹೇಳಿ ನನಗೆ ಅವಾಗ ಕರಿತೀರ ನಾನು ಹಂಗೆ ಅಂತ ಅಲ್ಲ ಕಣೆ ಅಮ್ಮಯ್ಯ ಮೊನ್ನಿನ 70,000 ಲೋನ್ ತಣಿಗೆ ತಿರ್ಗಾಲೆ ನನಗೆ 50,000 ಬೇಕು ಅಂತೀಯಲ್ಲಿ ನೀನು ಅವ್ರು ಅದೇ ಹೆಂಗೆ ಕೊಡ್ತಾರೆ ನಿನಗೆ ಆಗಲ್ಲ ನೀನು 2 ವಾರ ಕಟ್ತೀಯ 3ನೇ ವಾರದಾಗ ಇರೋದೇ ಇಲ್ಲ ನೀನು ಹುಡಿಕೊಂಡು ಬರ್ಬೇಕು ನೀನು ನಾವು ಕಟ್ಟೋಕ್ಕಾಗಲ್ಲ ಏನಿಲ್ಲ ಅದಕ್ಕೆ ಅವರೆಲ್ಲ ಹಂಗೆ ಅಂತಾರೆ ನನ್ನೊಬ್ಬಳದೇನಿಲ್ಲ ಅವರೆಲ್ಲ ಒಪ್ಪಿರೆ ಬರೆಸ್ತೀವಿ ಅಂತಾಯಿ ಇಲ್ಲಾಂದ್ರೆ ಕೊಡ್ಸೋಕ್ಕಾಗಲ್ಲ ಅಲ್ಲ ಕಣಜ್ಜಿ ನಾನೆಂದು ನಿಮಗೆ ಇಲ್ಲ ಅಂತಂದೇಳಿ ಈಗ ಕಳ್ಸಿದ್ದೀನಿ ಅಜ್ಜಿ ಏನೋ 1 ವಾರ ನೀವು ಕಟ್ಟಿರು ನನಗೆ ಕೊಟ್ಟಿಲ್ವಿ ನಾನೇನು ನನಗೆ ತಂದು ಕೊಟ್ಟಿದ್ದೀನಿ ಕೂಲಿ ಹೋಗಿರೋದು ಏನೋ 1 ವಾರದ ಕೊಡಲ್ಲಮ್ಮ ಏನು ಮಾಡೋಕ್ಕಾಗುತ್ತೆ ಅವು ನೀವು ಕಟ್ಟಿದ್ರೆ ನಾನು ತಂದು ಕೊಡ್ತೀನಿ ನಾನೇನೇನು ಮಿಸ್ ಮಾಡಿದ್ದೀನಿ ನಿಮಗೇನು
ಹ್ಞೂ ತಂದು ಕೊಡ್ತೀಯಮ್ಮ, ನೀನು ತಂದು ಕೊಡೋತಕ್ಕ ನಮ್ಮ ತಗಿರ್ಬೇಕಲ್ಲ. ನಾವು ನಿನ್ನಂಗೆ ಕೂಲಿ ಹೋಗಾರೇನೆ ಅವ್ರು ಇವ್ರಿಗೆ ಹೋಗಿದ್ದು ನಮಗೆ ಕೊಟ್ಟಿರ್ಬೇಕಲ್ಲ. ನಮ್ಮದು ನಾವು ಕಟ್ಟಿದ್ರೆ ಸಾಕಾಗುತ್ತೆ. ಅದನ್ನ ಇನ್ನೊಬ್ರಿಗೆ ಬೇರೆ ನಮಗೆ ತಡ್ರಿಸಿರ್ತಾರೆ ಇಲ್ಲಿ. ನಾವು ಮಾತ್ರ ಕೊಡ್ಸೋಕೆ ತಯಾರಿರಲ್ಲ ತಾಯಿ. ಆ ಸರ್ ಹೇಳಿದ ಅವನೇ ಅವೈನೇ ಹಾಕಿ ಕಟ್ಟಬೇಕಾಗುತ್ತೆ ಅಷ್ಟೇ. ನೋಡಿ ಎಲ್ಲ ನೋಡಿದ್ರಲ್ಲ ವೀಕ್ಷಕರು, ವಿಚಾಮಗೆ ಸಂದ ದುಡ್ಡು ಬೇಕಂತೆ ಅದಕ್ಕೆ ಮನೆಯಿಂದ ತಾಣೆ ಇದೆಯಾ ಅಂತ ಯಾರು ಸೈನ್ ಹಾಕಲ್ಲ ಅಂತ ಇದ್ದಾರೆ. ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.